ಕೇಕ್ನಲ್ಲಿ ಮೂಡಿದ ಅಯೋಧ್ಯೆ ರಾಮ ಮಂದಿರ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದ್ದು ಎಲ್ಲೆಡೆಯೂ ಸಂಭ್ರಮ ಮನೆ ಮಾಡಿದೆ. ಅದರಲ್ಲಿಯೂ ಮುದ್ರಣ ಕಾಶಿ ಗದಗ್ನಲ್ಲಿ ಕೇಕ್ನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದು ಜನಮನ ಸೆಳೆದಿದೆ. ಮುಳುಗುಂದ ರಸ್ತೆಯ ಸಾಸ್ನೂರ್ ಬೇಕರಿ ಮಾಲಕರು ಮತ್ತು ಸಿಬ್ಬಂದಿಗಳು ಸೇರಿ ಸುಮಾರು 40 ಕೆಜಿ ಶುಗರ್ ಪೇಸ್ಟ್ ಕೇಕ್ನಿಂದ ಶ್ರೀರಾಮ ಮಂದಿರ ನಿರ್ಮಿಸಿದ್ದಾರೆ. ಸತತ 7 ದಿನಗಳ ಪರಿಶ್ರಮದಿಂದ ಶ್ರೀರಾಮ ಮಂದಿರದ ಪ್ರತಿಕೃತಿಯನ್ನ ಕೇಕ್ನಲ್ಲಿ ರಚಿಸಲಾಗಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ. ಸರ್, ಜನವರಿ 22ರಂದು ಶ್ರೀರಾಮ ಮಂದಿರ ಉದ್ಘಾಟನೆ ಇರೋದ್ರಿಂದ ಇದು ಎಲ್ಲ ರಾಷ್ಟ್ರದಲ್ಲಿ ಹಿಂದುತ್ವ ಜನಗಳಿಗೆ ಎಲ್ಲರಿಗೂ ಇದೊಂದು ಖುಷಿಯ ಸಂಗತಿ. ಅದಕ್ಕೆ ನಾವು ಏನ್ ಮಾಡೋಣ ಅಂತ ವಿಚಾರ ಮಾಡಿದಾಗ ನಮಗೊಂದು ಐಡಿಯಾ ಬಂದಿದ್ದು. ನಾವು ಶುಗರ್ ಪೇಸ್ಟ್ ಅಂತಾರೆ ಫಂಡಂಟ್ ಅಂತ, ಅದನ್ನ ಯೂಸ್ ಮಾಡ್ಕೊಂಡು ಒಂದು ರಾಮ ಮಂದಿರ ತರದ ನಿರ್ಮಾಣ ಮಾಡೋಣ ಅಂತ ವಿಚಾರ ಮಾಡ್ಕೊಂಡು ನಮ್ಮ ಸಿಬ್ಬಂದಿಗಳೆಲ್ಲ ನಾವು ಸೇರಿಕೊಂಡು ಸತತ 10 ದಿನದಿಂದ ನಾವು ಇದನ್ನ ಪ್ರಿಪರೇಷನ್ ಅಂದ್ರೆ ಇನ್ಸ್ಟಾಗ್ರಾಮ್, ಗೂಗಲ್ ಅಲ್ಲಿ ಅದನ್ನ ಸ್ಕೆಚ್ ತಗೊಂಡು ಅದನ್ನ ಒಂದೊಂದು ಸ್ಟೆಪ್ ಬೈ ಮಾಡಿ ಅಸೆಂಬ್ಲಿ ಮಾಡಿ ನಾವು ಇದನ್ನ ಇಟ್ಟಿದ್ದೀವಿ. ಇದರಿಂದ ಜನರಿಂದ ಎಲ್ಲರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇದರಿಂದ ನಮಗೂ ಖುಷಿ ಆಗ್ತದೆ. ಇದು ಯಾವುದೇ ಆರ್ಡರ್ ಅಲ್ಲ, ಏನಲ್ಲ. ನಾವು ಒಂದು 22ನೇ ತಾರೀಕಿಗೆ ಖುಷಿಯಿಂದ ನಮ್ಮ ಕಡೆಯಿಂದ ಒಂದು ಸಣ್ಣದು ಇದು ಇರಲಿ ಅಂತ ಹೇಳಿ ಪ್ರೆಸೆಂಟೇಷನ್ ತರ ಇಟ್ಟಿದ್ದೀವಿ. ಜನವರಿ 22ರಂದು ಉತ್ತರ ಪ್ರದೇಶದಲ್ಲಿ ಭವ್ಯ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿರುವ ಇತರೆ ರಾಮ ಮಂದಿರಗಳಲ್ಲೂ ವಿಶೇಷ ಪೂಜೆ ಪುನಸ್ಕಾರಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಶ್ರೀರಾಮ ಭಕ್ತರಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.